ಹಾಯ್ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಡಿಫ್ರೆಂಟ್ ಆಗಿರೋ ಕಬಾಬ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹೊರಗಡೆ ಕಬಾಬ್ ಹುಡಿ ತಂದು ಅದನ್ನು ಮಾಡೋದಕ್ಕಿಂತ ಮನೆಯಲ್ಲೇ ಮಾಡಿದ್ದು ಅನ್ನೋ ಖುಷಿ ಸಿಗುತ್ತೆ, ಪ್ಲಸ್ ಹೆಲ್ತ್ಗೂ ಕೂಡ ಒಳ್ಳೆಯದು. ನಿಮಗೆ ಕರಿಬೇವಿನ ಸೊಪ್ಪಿನ ಫ್ಲೇವರ್ ಇಷ್ಟ ಆದರೆ ಈ ಕಬಾಬ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ನಾನು ಮಾಡ್ತಿರೋ ಮಸಾಲೆ ಪೇಸ್ಟಲ್ಲಿ ಆಲ್ಮೋಸ್ಟ್ 1 kg ಚಿಕನ್ ತನಕ ಮಾಡ್ಬೋದು. ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಸಣ್ಣ ಪೀಸ್ ಹಸಿ ಶುಂಠಿ, 6ರಿಂದ 7 ಬೆಳ್ಳುಳ್ಳಿ ಎಸಳು, ಮತ್ತು 2ರಿಂದ 3 ಹಸಿರು ಮೆಣಸಿನಕಾಯಿ, ಮತ್ತು ಸಣ್ಣ ಪೀಸ್ ಚಕ್ಕೆ, ಮತ್ತು 2 ಪೀಸ್ ಲವಂಗ, ಇಷ್ಟು ಸಾಕಿದ್ದಕ್ಕೆ. ಮತ್ತು 1/4 ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೇನೆ. ಮತ್ತು ಇದಕ್ಕೆ ಕೊನೆಯದಾಗಿ ಕರಿಬೇವಿನ ಎಲೆಯನ್ನು ತೊಗೊಂಡಿದ್ದೇನೆ, ಒಂದು ಮುಷ್ಟಿಯಷ್ಟು ತೊಗೊಂಡಿದ್ದೇನೆ. ಫ್ರೆಶ್ ಆಗಿದ್ದರೆ ಒಳ್ಳೆಯದು, ಇಲ್ಲಾಂದರೆ ನೀವು ಏನಾದರೂ ಒಣಗಿಸಿ ಇಟ್ಟಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಸ್ವಲ್ಪವೇ ಸ್ವಲ್ಪ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ನಂತರ ಬೌಲಿಗೆ 3 ಟೇಬಲ್ ಸ್ಪೂನಷ್ಟು ಮೈದಾ, 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್, ಮತ್ತು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ತರಿ ತೊಗೊಂಡಿದ್ದೇನೆ. ಅಕ್ಕಿ ಹಿಟ್ಟಿಗಿಂತ ಅಕ್ಕಿ ತರಿ ಹಾಕಿದ್ರೆ ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ. ಮತ್ತು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಮತ್ತು 1/2 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್, 1 ಟೇಬಲ್ ಸ್ಪೂನಷ್ಟು ಕೊರಿಯಂಡರ್ ಪೌಡರ್, ಸ್ವಲ್ಪ ಅರಿಶಿಣ, ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಇಂಗು ಮತ್ತು ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ರೀತಿ ಗಂಟುಗಳಿರಬಾರ್ದು. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 4ರಿಂದ 5 ಡ್ರಾಪ್ಸ್ ಸೋಯಾ ಸಾಸ್ನ ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಲಿಂಬೆಹಣ್ಣಿನ ರಸ, ಮತ್ತು ನಾವು ಗ್ರೈಂಡ್ ಮಾಡಿರ್ತೀವಲ್ಲ ಪೇಸ್ಟ್, 2 ಕೂಡ ಹಾಕಿ ಒಳ್ಳೆ ಮಿಕ್ಸ್ ಮಾಡ್ತೇನೆ. ನಿಮಗೆ ಇಷ್ಟ ಇದ್ದರೆ ನೀವು ಕಲರ್ ಕೂಡ ಹಾಕೋಬೋದು, ರೆಡ್ ಕಲರ್. ನಾನಿಲ್ಲಿ ಅರಿಶಿಣ ಯೂಸ್ ಮಾಡಿರೋದ್ರಿಂದ ಆಲ್ರೆಡಿ ಅದು ಯೆಲ್ಲೋ ಕಲರ್ ಬಂದಿದೆ. ಮತ್ತು 1/2 kg ಚಿಕನ್ ಹಾಕಿ ಒಳ್ಳೆ ಮ್ಯಾರಿನೇಟ್ ಮಾಡ್ತೇನೆ. ನಾನಿಲ್ಲಿ ಮಸಾಲೆನ ಸ್ವಲ್ಪ ಎತ್ತಿಟ್ಟಿದ್ದೇನೆ. ನಾನು ಮಾಡಿರೋ ಮಸಾಲೆಯಲ್ಲಿ ಆಲ್ಮೋಸ್ಟ್ 1 ಕಿಲೋ ತನಕ ಚಿಕನ್ ಕಬಾಬ್ ಮಾಡ್ಬೋದು. ನಾನಿಲ್ಲಿ 1/2 ಕಿಲೋ ಮಾತ್ರ ತೊಗೊಂಡಿದ್ದೇನೆ. ಮತ್ತು ಇನ್ನುಳಿದಿದ್ದ ಮಸಾಲೆನ ನೆಕ್ಸ್ಟ್ ಯೂಸ್ಗೆ ಫ್ರೀಝರಲ್ಲಿ ಎತ್ತಿಟ್ಟಿದ್ದೇನೆ. ನಾನು ಚಿಕನ್ ಮ್ಯಾರಿನೇಟ್ ಮಾಡಿ 15 ಮಿನಿಟ್ಸ್ ಬಿಟ್ಟು ನಂತರ ಫ್ರೈ ಮಾಡಿದೆ. ನೀವು ನೈಟ್ ಮಾಡೋಗಿದ್ರೆ ಮಧ್ಯಾಹ್ನನೇ ಮ್ಯಾರಿನೇಷನ್ ಮಾಡಿಟ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಈಗ ಶಾಲೋ ಫ್ರೈ ಮಾಡ್ತಾಯಿದ್ದೇನೆ. ನಿಮ್ಗೆ ಇಷ್ಟ ಇದ್ದರೆ ಬೇಕಾದರೆ ಡೀಪ್ ಫ್ರೈ ಕೂಡ ಮಾಡ್ಬೋದು. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೇನೆ. ನೋಡಿ, ಒಳ್ಳೆ ಕಲರ್ ಬಂದಿದೆ, ತುಂಬ ಟೇಸ್ಟಿಯಾಗಿ ಇರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮತ್ತು ಕೆಲವರು ಇದಕ್ಕೆ ಮೊಟ್ಟೆ ಹಾಕ್ತಾರೆ, ನಾನು ಇಲ್ಲಿ ಯೂಸ್ ಮಾಡಿಲ್ಲ. ಮೊಟ್ಟೆ ಹಾಕಿದ್ರೆ ಚಿಕನ್ ಸಾಫ್ಟ್ ಆಗುತ್ತೆ, ಆದರೆ ಕೋಟಿಂಗ್ ಕೂಡ ಸಾಫ್ಟ್ ಆಗುತ್ತೆ, ಅಷ್ಟು ಕ್ರಿಸ್ಪಿನೆಸ್ ಬರೋದಿಲ್ಲ. ಆದ್ದರಿಂದ ನಾನು ಮೊಟ್ಟೆ ಹಾಕಿಲ್ಲ. ಬಟ್ ನಾನು ತೊಗೊಂಡಿರೋ ಚಿಕನ್ ಟೆಂಡರ್ ಚಿಕನ್ ಆಗಿರೋದ್ರಿಂದ ಲೋ ಫ್ಲೇಮಲ್ಲೇ 10 ಮಿನಿಟ್ಸ್ ಒಳಗಡೆ ಕುಕ್ಕಾಗಿ ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿದೆ. ಸೊ ಒಮ್ಮೆ ಹೀಗೆ ಮಾಡಿ ನೋಡಿ. ಹೊರಗಿನ ಕಬಾಬ್ ಹುಡಿಲಿ ಮಾಡೋ ಕಬಾಬ್ಗಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್.